ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಗುರುವಾರ ಕಿತ್ತೂರು ತಾಲೂಕಿನ ಪ್ರವಾಸ ಮಂದಿರದಲ್ಲಿ ರಾಜ್ಯ ಮಟ್ಟದ ಸಭೆ ನಡೆಯಿತು. ಸಭೆಯಲ್ಲಿ ಕೆಬಿ ಕರ್ನಾಟಕ ವಿದ್ಯುತ್ ಮಂಡಳಿ ಖಾಸಗೀಕರಣದ ಕುರಿತಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಅಧ್ಯಕ್ಷರು ಹಾಗೂ ರಾಜ್ಯದ ಮುಖಂಡರು ದೀರ್ಘವಾಗಿ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾನ್ಯ ಕಿತ್ತೂರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ ರೈತ ಮುಖಂಡರು ಕೆಬಿಯನ್ನು ಖಾಸಗೀಕರಣಗೊಳಿಸುವ ಯಾವುದೇ ಕ್ರಮವನ್ನು ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ರಾಜ್ಯ ಮುಖಂಡ ರುದ್ರಗೌಡ ಸೋಮನಿಂಗಗೌಡ ಪಾಟೀಲ್, ಕೆಬಿ ಖಾಸಗೀಕರಣ ಜಾರಿಯಾದಲ್ಲಿ ರಾಜ್ಯದ ಗ್ರಾಮೀಣ ಭಾಗದ ರೈತರು ಹಾಗೂ ಜನರು ತೀವ್ರ ಅಸಮಾಧಾನಗೊಂಡು ರಾಜ್ಯಾದ್ಯಂತ ಹೋರಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಬಹುದೆಂದು ಎಚ್ಚರಿಸಿದರು. ವಿದ್ಯುತ್ ಸೇವೆಯು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಮೂಲಭೂತ ಸೇವೆಯಾಗಿದ್ದು, ಅದನ್ನು ಖಾಸಗೀಕರಣಗೊಳಿಸುವ ಬದಲು ಸರ್ಕಾರದ ಆಡಳಿತದಲ್ಲಿ ಮುಂದುವರಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈ ಕೆಇಬಿ ಖಾಸಗೀಕರಣ ಮಾಡೋದು ಇವರು ಒಂದು ಇಂತಿಷ್ಟ ಡೇಟ್ ಟೈಮ್ ಅಂತ ಕೊಟ್ಟಾರ. ಅದರೊಳಗ ಇವರು ನಿರಪೇಕ್ಷಣಾ ಪತ್ರವನ್ನ ಸಲ್ಲಿಸ್ರಿ, ನಮಗ 50% ಅಬೋ ನಿರಪೇಕ್ಷಣಾ ಪತ್ರ ಬಂದ್ರೆ ಮಾತ್ರ ನಾವು ಇದನ್ನ ಟಾಟಾ ಕಂಪನಿ ಕೊಡೋಲ್ಲ ಅಂತ ಹೇಳಿ ಇವರು ಮಾಡಿದ್ದಾರೆ. ಗೌರ್ಮೆಂಟ್ನವರು ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವರಿಬ್ರು ಒಳಗಿನ ಕುಮ್ಮಕ್ನಿಂದ ಈ ನಿರೀಕ್ಷಣಾ ಪತ್ರ ಅನ್ನೋದು ಒಂದು ಊಹಾಪೋಹದ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಯಾರ. ಇದು ಫೇಕ್. ಯಾಕಂದ್ರೆ ಯಾರು ಕೂಡ ನಿರಪೇಕ್ಷಣಾ ಪತ್ರವನ್ನು ಬರೆದು ಕಳಿಸಂದ್ರೆ ಯಾರಿಗೂ ಕಳ್ಸಕ್ ಆಗೋಂಗಿಲ್ಲ. ಎಲ್ಲರೂ ರೈತರಾದವರು ತಮ್ಮ ಬಿಸ್ನೆಸ್ ಒಳಗೆ ಬಿಜಿ ಅದಾರ. ಮತ್ತೀಗ ಹೊಸದಾಗಿ ಮೊಬೈಲ್ ಒಳಗೆ ಒಂದು ಆ್ಯಪ್ ಬಿಟ್ಟಾರು, ನಿರಪೇಕ್ಷಣಾ ಪತ್ರವನ್ನು ನೀವು ತುಂಬಿ ಕಳಿಸ್ರಿ ಅಂತ. ಇದು ಸಾಧ್ಯವಾಗದ ಕೆಲಸ. ರೈತ ಸಂಘಟನೆಗಳು ಏನೀಗ ಮನವಿಯನ್ನು ಕೊಡತ್ತಾರೋ ಈ ಮನವಿಯನ್ನು ಪರಿಶೀಲನೆ ಮಾಡಿ ಇದರಿಂದ ನಮ್ಮ ರೈತರಿಗೆ ಬರ್ತಕ್ಕಂಥ ಅಕ್ರಮ ಬಂದ್ ಮಾಡ್ತಾರೆ. ಈ ಟಿ.ಸಿ. ಕೊಡತ್ತಾರ, ಅದನ್ನು ಕೂಡ ಬಂದ್ ಮಾಡೋರು. ಇದನ್ನ ಸರ್ ತಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಿರೋ, ಸರ್ಕಾರದ ಗಮನಕ್ಕೆ ತರ್ತಿರೋ ಗೊತ್ತಿಲ್ಲ. ಇದು ವಿದ್ಯುತ್ ಖಾಸಗೀಕರಣ ಆದ್ರೆ ಪ್ರತಿಯೊಂದು ಓಣಿ ಒಳಗೆ ಬೆಂಕಿ ಹಚ್ಚುವಂತ ಕಾರ್ಯಕ್ರಮ ಇವತ್ತು ಸಂಘಟನೆಗಳು ಮಾಡ್ತಾವ್ ಸರ್. ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ನೀವು ಇದನ್ನ ತಂದು ಸರ್ಕಾರಕ್ಕೆ ಮುಟ್ಟಿಸುವಂತ ಕಾರ್ಯಕ್ರಮ ಮಾಡಲೇಬೇಕು. ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬೀರಪ್ಪ ದೇಶನೂರ್, ರಾಜ್ಯ ವರಿಷ್ಠ ಕೃಷ್ಣೇಗೌಡ, ರಾಜ್ಯ ಕಾರ್ಯಾಧ್ಯಕ್ಷ ಬಸನಗೌಡ ಪಾಟೀಲ್, ಹನುಮಂತಪ್ಪ ದೇವೇಹಳ್ಳಿ, ಗುರುನಾಥ ಹೆಗಡೆ, ಕಾಜ್ಗಾರ್ ಮೇಡಂ, ರತ್ನಾ ಪಾಟೀಲ್, ಮಾಂತೇಶ್ ಗೌರಿ, ಮಲ್ಲಪ್ಪ ಬಂಗಿ, ಪಡದಯ್ಯ ಚಿಕ್ಕಮಠ, ಮಹೇಶ್ ಬಶೆಟ್ಟಿ, ನಾಗನಗೌಡ ಪಾಟೀಲ್, ರುದ್ರಗೌಡ, ಊರುಗೌಡ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ರೈತ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾಗೇಶ್ ನಾಯ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಖಾನಾಪುರ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना मारुति गली बेलगाम मन भाए आराधना।